ಚಿಕ್ಕಬಳ್ಳಾಪುರ ನಗರದ ಜಾಲಾರಿ ಗಂಗಮ್ಮ ದೇವಾಲಯದ 62ನೇ ವರ್ಷದ ಧರ್ಮರಾಯಸ್ವಾಮಿ ಹೂವಿನ ಕರಗ ಮಹೋತ್ಸವ ಮೇ 11ರಂದು ಅದ್ದೂರಿಯಾಗಿ ನಡೆಯಲಿದ್ದು, ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಗ್ರಾಮ ದೇವತೆಯ ಕೃಪೆಗೆ ಪಾತ್ರರಾಗಬೇಕೆಂದು ಕರಗ ಸಮಿತಿ ಅಧ್ಯಕ್ಷ ಕೆ.ವಿ. ಮಂಜುನಾಥ್ ಕೋರಿದರು. ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕರಗ ಸಮಿತಿ ಅಧ್ಯಕ್ಷ ಕೆ.ವಿ. ಮಂಜುನಾಥ್, ಜಾಲಾರಿ ಗಂಗಮ್ಮ ದೇವಾಲಯದ 62ನೇ ವರ್ಷದ ಧರ್ಮರಾಯಸ್ವಾಮಿ ಕರಗ ಮಹೋತ್ಸವ ಮೇ 11ರಂದು ನಡೆಯಲಿದ್ದು, ನಗರದ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಮೇ 6ರ ಬೆಳಗ್ಗೆ 10ಕ್ಕೆ ಗಣಪತಿ ಹೋಮ, ಮಹಾ ಮಂಗಳಾರತಿ ಮೂಲಕ ಕರಗ ಮಹೋತ್ಸವಕ್ಕೆ ಚಾಲನೆ ದೊರೆಯಲಿದ್ದು, ಮೇ 7ರಂದು ಚಂಡಿಕಾ ಹೋಮ, ಜಾಲಾರಿ ಗಂಗಮ್ಮ ದೇವಿ ಸಹಸ್ರನಾಮಾರ್ಚನೆ, ಮೇ 8ರಂದು ಕಳಶ ಸ್ಥಾಪನೆ, ಮೇ 9ರಂದು ಅಯ್ಯಪ್ಪ ಸ್ವಾಮಿ ದೇವಾಲಯದಿಂದ ಶ್ರೀ ಧರ್ಮರಾಯ ಸ್ವಾಮಿ ಹಸಿ ಕರಗ, ಮೇ 10ರಂದು ಗಂಗಾದೇವಿ ಜಾತ್ರಾ ಮಹೋತ್ಸವ, ಧರ್ಮರಾಯರ ಸಪ್ತ ಕಳಸ ಕರಗ ನಡೆಯಲಿದೆ ಎಂದ್ರ. ಪ್ರಸ್ತುತ ನಾಡನ್ನ ಕಾಡುತ್ತಿರುವ ಬರದಿಂದ ಮುಕ್ತಿ ಪಡೆದು ಜಾನುವಾರು ಮಳೆ ಬೆಳೆಯೊಂದಿಗೆ ಸಮೃದ್ಧವಾದ ಜೀವನ ನಡೆಸಲೆಂದು ಹಾರೈಸಿ ಮೇ 11ರಂದು ಮಧ್ಯಾಹ್ನ 12ಕ್ಕೆ ಧರ್ಮರಾಯಸ್ವಾಮಿ ಮತ್ತು ದ್ರೌಪದಮ್ಮನವರ ಕಲ್ಯಾಣೋತ್ಸವ, ರಾತ್ರಿ 9ಕ್ಕೆ ಧರ್ಮರಾಯನ ಹೂವಿನ ಕರಗ ಮಹೋತ್ಸವ ನಡೆಯಲಿದೆ ಎಂದ್ರ. ಹೂವಿನ ಕರಗದ ದಿನ ಎಂಜಿ ರಸ್ತೆ, ಎಚ್ಎಸ್ ಗಾರ್ಡನ್, ಕುರುಬರಪೇಟೆ, ಭುವನೇಶ್ವರಿ ವೃತ್ತ, ಸಂತೆ ಮಾರುಕಟ್ಟೆಯಲ್ಲಿ ರಸಮಂಜರಿ, ವಾದ್ಯಗೋಷ್ಠಿ, ನಾಟಕ ಪ್ರದರ್ಶನ ನಡೆಯಲಿದ್ದು, ಸುಮಾರು 25ಕ್ಕೂ ಹೆಚ್ಚಿನ ಮುತ್ತಿನ ಪಲ್ಲಕ್ಕಿಗಳಲ್ಲಿ ಗ್ರಾಮ ದೇವತೆಗಳ ಮೆರವಣಿಗೆ ನಡೆಯಲಿದೆ. ನಗರದ ಪ್ರಮುಖ ರಸ್ತೆಗಳಲ್ಲಿ ಭಕ್ತರಿಂದ ಅನ್ನದಾನ, ಪಾನಕ ವಿತರಣೆ ನಡೆಯಲಿದೆ ಎಂದ್ರ. ಮೇ 12ರ ರಾತ್ರಿ 7 ಗಂಟೆಗೆ ಜಾಲಾರಿ ಗಂಗಮ್ಮ ದೇವಾಲಯದ ಮುಂಭಾಗ ಅಗ್ನಿಕೊಂಡ ಪ್ರವೇಶ, ಮೇ 13ರಂದು ಬೆಳಗ್ಗೆ 10ಕ್ಕೆ ಭುವನೇಶ್ವರಿ ವೃತ್ತದಲ್ಲಿ ವಸಂತೋತ್ಸವ ನಡೆಯಲಿದೆ. ಮೇಲೂರಿನ ಕೆ. ಧರ್ಮೇಂದ್ರ ಅವರು ಕರಗವನ್ನ ಹೊರಲಿದ್ದಾರೆ ಎಂದು ವಿವರಿಸಿದರು. ಕರಗ ವೀಕ್ಷಣೆಗೆ ತಮಿಳುನಾಡು, ಆಂಧ್ರ ಸೇರಿ ರಾಜ್ಯದ ನಾನಾ ಭಾಗಗಳಿಂದ ಸಾವಿರಾರು ಭಕ್ತರು ಭಾಗವಹಿಸಲಿದ್ದು, ನಗರ ಸೇರಿದಂತೆ ಸುತ್ತಲಿನ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಕೋರಿದರು. ಈ ಜಾಲಾರಿ ಗಂಗಮ್ಮ ದೇವಾಲಯದ ಕರಗ ಮಹೋತ್ಸವ, ಈ ಧರ್ಮರಾಯರ ಹೂವಿನ ಕರಗ ಮಹೋತ್ಸವ 62ನೇ ವರ್ಷದ ಕರಗ ಮಹೋತ್ಸವ. ಶ್ರೀ ಧರ್ಮೇಂದ್ರ ಅಂತೇಳ್ಬಿಟ್ಟು, ಮೇಲೂರು ಧರ್ಮೇಂದ್ರ ಅಂತೇಳ್ಬಿಟ್ಟು ಕರಗ ಹೊತ್ತುವವರು. ಆ ಕರಗ ಇವತ್ತೊಂದು ಕಾರ್ಯಕ್ರಮ ಆ ಸುದ್ದಿಗೋಷ್ಠಿ ಮುಟ್ಟೋದಕ್ಕೋಸ್ಕರ ನಾವು ವಿಚಾರಣೆ ಹೇಳ್ತಾ ಇದ್ವಿ. ಸೋಮವಾರ 6ನೇ ತಾರೀಕಿಂದ ಪ್ರಾರಂಭ ಆದರೆ ಸುಮಾರು ಬರೋ ಸೋಮವಾರವರೆಗೂ ಕಾರ್ಯಕ್ರಮಗಳನ್ನು ನಡೆಯುತ್ತೆ. ಮೊದಲನೇದಾಗಿ ಸೋಮವಾರ ಬಂದು ಗಣಪತಿ ಹೋಮ ಪ್ರಾರಂಭ ಆಗುತ್ತೆ. 9 ಗಂಟೆಯಿಂದ ಶುರುವಾಗಿ 10 ಗಂಟೆಗೆ ಮುಕ್ತಾಯ ಆಗುತ್ತೆ. ಮಂಗಳವಾರ 9 ಗಂಟೆಗೆ ಚಂಡಿಕಾ ಹೋಮ ಮತ್ತು ಸುಮಂಗಲಿಯಿಂದ ಕುಂಕುಮಾರ್ಚನೆ ಅಂತ ಒಂದು ಕಾರ್ಯಕ್ರಮ ಇರುತ್ತೆ. ಅವತ್ತು ಒಂದು ಪ್ರಸಾದ ವಿನಿಯೋಗ ಮತ್ತು ವಾಸವಿ ಕಲ್ಯಾಣ ಮಂಟಪದಲ್ಲಿ ಒಂದು ಊಟದ ವ್ಯವಸ್ಥೆಯನ್ನು ಏರ್ಪಡಿಸಿರುತ್ತೆ. ಇದೇ ರೀತಿ ಸಂಜೆ ಮಧ್ಯಾಹ್ನ 3 ಗಂಟೆ ಮೇಲೆ ನಮ್ಮ ಜಾಲಾರಿ ಗಂಗಮ್ಮ ತಾಯಿನ ಊರೆಲ್ಲ ಒಂದು ಮೆರವಣಿಗೆ ತೆಗೆದು ಒಂದು ಸಮೃದ್ಧಿ ಮಳೆ ಬೆಳೆ ಬರಲಿ ಮತ್ತು ಊರಿಗೆಲ್ಲ ಒಂದು ಒಳ್ಳೆಯದಾಗಲಿ, ಎಲ್ಲ ಮಕ್ಕಳು ಒಳ್ಳೆಯದಾಗಂತೆ ಅವತ್ತೊಂದು ಊರೆಲ್ಲ ಒಂದು ಪ್ರದಕ್ಷಿಣೆ ಮಾಡ್ತೀವಿ ಗಂಗಮ್ಮನ ದೇವಿಯನ್ನು. ಬುಧವಾರ ಬಂದು ಸಂಜೆ 7 ಗಂಟೆಗೆ ಧ್ವಜಾರೋಹಣ ಕಾರ್ಯಕ್ರಮ. ಇದೇ ರೀತಿ ಗುರುವಾರ ಸಂಜೆ ಒಂದು 7 ಗಂಟೆಯಿಂದ ಹಸಿ ಕರಗ ಮಹೋತ್ಸವ ಅಂತೇಳ್ಬಿಟ್ಟು ನಮ್ಮ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಿಂದ ಹೊರಟು ಅಲ್ಲಿಂದ ಎಲ್ಲ ರಾಜ ಪ್ರಮುಖ ಬೀದಿಗಳು ಮತ್ತು ಮುಖ್ಯ ರಸ್ತೆಗಳಲ್ಲೆಲ್ಲ ಓಡಾಡಿ ಆ ಹಸಿ ಕರಗವನ್ನು ವಿಜೃಂಭಣೆಯಿಂದ ಒಂದು ಎಲ್ಲ ಒಂದು ಹಲಿಗೆ ಮತ್ತು ಒಂದು ವಾದ್ಯಗಳೊಂದಿಗೆ ಒಂದು ಜಾಲಾರಿ ಗಂಗಮ್ಮ ತಾಯಿ ಒಂದು ರಾತ್ರಿ 10ರಿಂದ 11 ಗಂಟೆಗೆ ಮುಕ್ತಾಯ ಆಗುತ್ತೆ. ಇನ್ನು ಈ ಸಂದರ್ಭದಲ್ಲಿ ಸಮಿತಿಯ ಗೌರವಾಧ್ಯಕ್ಷ ವಿ. ಗಂಗಾಧರ ಮೂರ್ತಿ, ರಾಮೂಸ್ ಫರ್ನಿಚರ್ಸ್ ಮಾಲೀಕ ರಾಮು, ನಗರಸಭೆ ಮಾಜಿ ಅಧ್ಯಕ್ಷ ಮುನಿಕೃಷ್ಣ, ಸುದರ್ಶನ್, ಗೋವಿಂದರಾಜು, ವೆಂಕಟಸ್ವಾಮಿ, ನಾಗಭೂಷಣ್, ರಾಜಣ್ಣ, ನಂಜುಂಡಾಚಾರಿ, ಸಿಎನ್ ಸತೀಶ್, ರಘು, ಹರ್ಷ ಇನ್ನೂ ಹಲವರು ಹಾಜರಿದ್ದರು. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.